ಇನ್ನು ಶಾಸಕ ಹ್ಯಾರಿಸ್ ಅವರ ಮನೆ ಮೇಲಿನ ಈ ಇಡಿ ದಾಳಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅಂತೂ ಇಡಿ ಕೇಂದ್ರದ ಕೈಗೊಂಬೆ ಆಗಿದೆ ಅಂದ್ರೆ ಬಿಜೆಪಿ ಅವರ ಮನೆಗಳ ಮೇಲೂ ಕೂಡ ರೈಡ್ ಆಗಬೇಕಾಗಿತ್ತು, ಇದ್ಯಾಕೆ ಬರೀ ಕಾಂಗ್ರೆಸ್ ಅವರ ಮನೆ ಮೇಲೆ ಅಂತ ಅವರು ಕೆಲ ಗುಮಾನಿಯನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಅಶ್ವಥ್ ನಾರಾಯಣ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿರುಗೇಟನ್ನ ಕೊಟ್ಟರು. ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಹ್ಯಾರಿಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಹ್ಯಾರಿಸ್ ಅವ್ರ ಮನೆ ಮೇಲೆ ಗೊತ್ತಿಲ್ಲ ನನಗೆ. ಹ್ಯಾರಿಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಹ್ಯಾರಿಸ್ ಅವ್ರ ಮನೆ ಮೇಲೆ ಗೊತ್ತಿಲ್ಲ ನನಗೆ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಆವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ದರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. IT, ED, CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇನ್ನು ಮೊದಲನೇ ಬಾರಿ ನಾ ಆಗ್ತಾ ಇರೋದು ಹೇಳಿ. ಅವ್ರದ್ದು ಕನ್ವಿಕ್ಷನ್ ರೇಟ್ ಎಷ್ಟಿದೆ ಸರ್? 2%ಗಿಂತ ಕಮ್ಮಿ ಇದೆ. ಸಾವಿರಾರು ರೇಡ್ ಆಗಿದೆ. ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅವ್ರದ್ದು? ಹಾರ್ಡ್ಲಿ ಎನಿಥಿಂಗ್. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದು ಅಷ್ಟೇ. ಉಪ್ಪಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಬಿಟ್ಕಾಯಿನ್ ತನಿಖೆ ಆಗಬೇಕು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು. ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ಹಾಗಾಗಿ ಬಿಟ್ಕಾಯಿನಲ್ಲಿ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಡಿಜಿಟಲ್ ಟ್ರೇಸ್ ಅವ್ರು ಏನೇ ಮಾಡಿದ್ರು, ಯಾರೇ ಏನೇ ಮಾಡಿದ್ರು, ಇನ್ನು 100 ವರ್ಷ ಆದಮೇಲೆ ಹಿಡಿಬೋದು ಬೇಕಾದ್ರೆ.